ಗುಡ್ ಮಾರ್ನಿಂಗ್ ಮಾಸ್ಟರ್ಸ್. ಎಲ್ಲರಿಗೂ ಶುಭೋದಯ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಲಲಿತಾ ಪವರ್ ಮೇಡಮ್ ಅವರು ಹಮ್ಮಿಕೊಂಡಿರುವಂತಹ ಉಪವಾಸ ಮೌನ ಧ್ಯಾನಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. 108 ದಿನದ ಧ್ಯಾನದಲ್ಲಿ ಈ ದಿನ ನಾವು 74ನೇ ದಿನದ ಧ್ಯಾನಕ್ಕೆ ಬಂದಿದ್ದೀವಿ. ಎಲ್ಲರೂ ಬೆಳಗ್ಗೆನೆ ಜಾಯ್ನ್ ಆಗಿರೋದಕ್ಕೆ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಈ ದಿನದ ಧ್ಯಾನಕ್ಕೆ ಹೋಗೋಣ ಮಾಸ್ಟರ್ಸ್. ಎಲ್ಲರೂ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ. ಕೈ ಬೆರಳುಗಳನ್ನ ಕ್ರಾಸ್ ಮಾಡ್ಕೊಳ್ಳಿ, ಕಾಲ್ ಕ್ರಾಸ್ ಮಾಡ್ಕೊಳ್ಳಿ, ಹಾಗೆ ಹಗುರವಾಗಿ ಕಣ್ಮುಚ್ಚಿ ಮಾಸ್ಟರ್ಸ್. ಉಸಿರಾಟದ ಮೇಲೆ ಗಮನ. ನಮಸ್ತೆ ಫ್ರೆಂಡ್ಸ್, ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಬೆಳಗಿನ ಧ್ಯಾನಕ್ಕೆ ಸ್ವಾಗತ. ಎಲ್ಲರೂ ಕೂಡ ಧ್ಯಾನಕ್ಕೆ ಕೂತ್ಕೊಳ್ಳೋಣ ಫ್ರೆಂಡ್ಸ್. ಎರಡು ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ, ಕಾಲು ಕ್ರಾಸ್ ಮಾಡಿ, ಹಗುರವಾಗಿ ಕಣ್ಮುಚ್ಚಿ. ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ. ಯಾವುದೇ ಯೋಚನೆ ಬೇಡ. ಆರಾಮಾಗಿ ಕೂತ್ಕೊಳ್ಳೋಣ ಫ್ರೆಂಡ್ಸ್. ಉಸಿರನ್ನೇ ಗಮನಿಸ್ತಾ ಇರೋಣ. ಯೋಚನೆಗಳ ಹಿಂದೆ ಹೋಗೋದು ಬೇಡ. ಸಂಗೀತವನ್ನು ಕೇಳ್ತಾ ಕೇಳ್ತಾ ನಾವೆಲ್ಲರೂ ಕೂಡ ಧ್ಯಾನಸ್ಥರಾಗೋಣ ಫ್ರೆಂಡ್ಸ್. ಧ್ಯಾನ ಯಾವ ಸಮಯದಲ್ಲಾದರೂ ಕೂಡ, ಯಾವ ಸ್ಥಳದಲ್ಲಿ ಆದ್ರೂ ಕೂಡ ನಾವು ಧ್ಯಾನ ಮಾಡ್ಬೋದು. ನಮಗೆ ಯಾವಾಗ ಫ್ರೀಯಾಗಿ ಸಮಯವನ್ನು ಸಿಗುತ್ತೋ ಆಗೆಲ್ಲ ಕೂಡ ನಾವು ಧ್ಯಾನಕ್ಕೆ ಕೂತ್ಕೋಬೋದು.
ಬಸ್ಸಲ್ಲಿ ಪ್ರಯಾಣ ಮಾಡುವಾಗ, ಟ್ರೈನಲ್ಲಿ ಪ್ರಯಾಣ ಮಾಡುವಾಗಲೂ ಕೂಡ ನಾವು ಧ್ಯಾನಕ್ಕೆ ಕೂತ್ಕೋಬಹುದು. ಕಣ್ಮುಚ್ಚಿ ಉಸಿರಾಟವನ್ನೇ ಗಮನಿಸ್ತಾ ಇರಬೇಕು. ಯಾರ ವಯಸ್ಸು ಎಷ್ಟಿದೆಯೋ ಅಷ್ಟು ನಿಮಿಷಗಳ ಕಾಲ, 20 ವರ್ಷದವರು 20 ನಿಮಿಷಗಳ ಕಾಲ, 40 ವರ್ಷದವರು 40 ನಿಮಿಷಗಳ ಕಾಲ, 50 ವರ್ಷದವರು 50 ನಿಮಿಷಗಳ ಕಾಲ. ಮತ್ತೆ ಇನ್ನೂ ಹೆಚ್ಚು ಮಾಡೋದ್ರಿಂದ ಹೆಚ್ಚಿನ ಲಾಭ, ಜ್ಞಾನವನ್ನು ನಾವು ಪಡ್ಕೊಳ್ತಾ ಇರ್ತೀವಿ, ಆತ್ಮಜ್ಞಾನವನ್ನು ನಾವು ಪಡ್ಕೊಳ್ತಾ ಇರ್ತೀವಿ. ನಲವತ್ತು ವರ್ಷದವರು ಇರೋರು 5 ನಿಮಿಷ 10 ನಿಮಿಷ ಮಾಡಿದರೆ ಧ್ಯಾನದ ಒಂದು ಲಾಭ ಏನು ಕೂಡ ಗೊತ್ತಾಗೋದಿಲ್ಲ. 40 ವರ್ಷದವರು 40 ನಿಮಿಷ ಮಾಡಿ ಇನ್ನೂ ನಮಗೆ ಹೆಚ್ಚು ಮಾಡಬೇಕು ಅನ್ನಿಸಿದಾಗ ಹೆಚ್ಚು ಕೂಡ ನಾವು ಕುತ್ಕೋಬೋದು, ಕಡಿಮೆ ಮಾಡಬಾರ್ದು. 40 ವರ್ಷದವರು 40 ನಿಮಿಷ ಮಾಡಬೇಕು ಧ್ಯಾನವನ್ನು. ಇನ್ನೂ ಹೆಚ್ಚಿಗೆ 3 ಗಂಟೆ 4 ಗಂಟೆ ಹಾಗೂ ಕೂಡ ಮಾಡಬಹುದು. ಆದರೆ 40 ವರ್ಷದವರು 5 ನಿಮಿಷ 10 ನಿಮಿಷ ಮಾಡಿದರೆ ಧ್ಯಾನದ ಒಂದು ಲಾಭ ಯಾವುದು ಕೂಡ ನಮಗೆ ಏನು ಕೂಡ ಆಗೋದಿಲ್ಲ. ದಿನಕ್ಕೆ 3 ಸತಿ ಆದ್ರೂ ಕೂಡ ವಯಸ್ಸಿಗೆ ಅನುಗುಣವಾಗಿ ಅಷ್ಟು ನಿಮಿಷಗಳ ಕಾಲ ನಾವು ಮಾಡಬೇಕು. ಮಧ್ಯದಲ್ಲಿ ನಮಗೆ ಸಮಯ ಸಿಕ್ಕಿದೆ 5 ನಿಮಿಷ 10 ನಿಮಿಷ, ಆಗ ನಾವು ಕೂತ್ಕೋಬಹುದು. ಕುಂತಾಗಲೆಲ್ಲ ಕೂಡ 5 ನಿಮಿಷ 10 ನಿಮಿಷ ಕೂತ್ಕೊಂಡು ಎದ್ದೇಳೋದಲ್ಲ. ದಿನಕ್ಕೆ 3 ಗಂಟೆಗಳ 3 ಸತಿ ಆದ್ರೂ ಕೂಡ ಯಾರ ವಯಸ್ಸು ಎಷ್ಟಿದೆಯೋ ಅಷ್ಟು ನಿಮಿಷಗಳ ಕಾಲ ಕೂತ್ಕೊಂಡು ಮಧ್ಯದಲ್ಲಿ ಇನ್ನೂ ನಮಗೆ 5 ನಿಮಿಷ 10 ನಿಮಿಷ ಮಧ್ಯದಲ್ಲಿ ನಮಗೆ ಸಮಯ ಸಿಗ್ತಾ ಇದೆ, ಆವಾಗ ನಾವು ಕೂತ್ಕೋಬಹುದು. ಚಿಕ್ಕ ಮಕ್ಕಳು 5 ನಿಮಿಷ 10 ನಿಮಿಷ ಕೂತ್ಕೊಂಡ್ರೆ ಅವ್ರಿಗೆ ಸಾಕಾಗತ್ತೆ. ಯಾಕಂದರೆ ಯಾವುದೂ ಕೂಡ ಯೋಚನೆ ಇರೋದಿಲ್ಲ. ಪ್ರತಿದಿನ ಕೂಡ ಎಲ್ರಿಗೂ ಕೂಡ ಧ್ಯಾನ ಬೇಕೇ ಬೇಕು, ಪ್ರತಿಯೊಬ್ಬರಿಗೂ ಕೂಡ. ಧ್ಯಾನದಿಂದನೇ ಜ್ಞಾನವನ್ನು ನಾವು ಪಡ್ಕೊಳ್ತಾ ಇರ್ತೀವಿ, ಆತ್ಮಜ್ಞಾನವನ್ನು ನಾವು ಪಡ್ಕೊಳ್ತಾ ಇರ್ತೀವಿ. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗಲೇ ಆತ್ಮಜ್ಞಾನವನ್ನು ನಾವು ತಿಳ್ಕೊಳ್ತಾ ಇರ್ತೀವಿ ಫ್ರೆಂಡ್ಸ್. ಹಾಗಾಗಿ ಒಂದು ಕ್ಷಣ ಕೂಡ ವ್ಯರ್ಥ ಮಾಡ್ದೇನೆ ನಿತ್ಯ ನಿರಂತರವಾದ ಸಾಧನೆಯಲ್ಲಿ ನಾವು ಯಾವಾಗಲೂ ಕೂಡ ಇರಬೇಕು.
ಇಂಪಾದ ಸಂಗೀತ ನಾದವನ್ನು ಕೇಳ್ತಾ ಕೇಳ್ತಾ ನಾವೆಲ್ಲರೂ ಕೂಡ ಧ್ಯಾನಸ್ಥರಾಗೋಣ ಫ್ರೆಂಡ್ಸ್. ಧ್ಯಾನವನ್ನು ಮಾಡ್ತಾ ಮಾಡ್ತಾ ಧ್ಯಾನ ಪ್ರಚಾರ ಕೂಡ ನಾವು ಮಾಡೋದನ್ನು ಕಲ್ತ್ಕೋಬೇಕು. ಕೇವಲ ನಾವು ಅಷ್ಟೇ ಚೆನ್ನಾಗಿರಬೇಕು ಅಂತಲ್ಲ, ಬೇರೆಯವ್ರಿಗೂ ಕೂಡ ಈ ಆನಂದವನ್ನು ಪಡ್ಕೋಬೇಕು, ಆತ್ಮಜ್ಞಾನವನ್ನು ತಿಳ್ಕೋಬೇಕು. ಧ್ಯಾನವನ್ನು ಮಾಡ್ತಾ ಧ್ಯಾನ ಪ್ರಚಾರನೂ ಕೂಡ ನಾವು ಮಾಡಬೇಕು, ಬೇರೆಯವ್ರಿಗೂ ಕೂಡ ಧ್ಯಾನ ಹೇಳ್ಕೊಡ್ಬೇಕು. ನಾವು ಎಷ್ಟು ತಿಳ್ಕೊಂಡಿದ್ದೀವಿ, ಏನು ತಿಳ್ಕೊಂಡಿದ್ದೀವಿ ಅದನ್ನು ನಾವು ಹೇಳಿ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಒಂದು ಅನುಭವವನ್ನು ತಿಳಿಸಿ ಬೇರೆಯವ್ರಿಗೂ ಕೂಡ ಧ್ಯಾನವನ್ನು ಹೇಳ್ಕೊಡ್ತಾನೆ ಇರಬೇಕು. ನಮಗೇನಾಗಿದೆಯೋ ಅನುಭವ ಆ ಸತ್ಯವನ್ನು ಎಲ್ರಿಗೂ ಕೂಡ ತಿಳಿಸ್ಬೇಕು. ನಮಗೆ ಸ್ವಲ್ಪ ಅನುಭವ ಆದ್ರೂ ಕೂಡ ಅದನ್ನು ನಾವು ಹಂಚ್ಕೋಬೇಕು. ಯಾರಾದರೂ ಏನಾದರೂ ಅನ್ಕೊಳ್ತಾರೋ ಏನೋ ಅಂತೇಳಿ, ಯಾಕೆಂದರೆ ಕೆಲವರಿಗೆ ಆ ಸ್ವಲ್ಪ ಕೂಡ ಗೊತ್ತಿರೋದಿಲ್ಲ. ಉಸಿರನ್ನೇ ಗಮನಿಸೋದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಉಸಿರನ್ನು ಗಮನಿಸೋದ್ರಿಂದ ಆರೋಗ್ಯ, ನೆಮ್ಮದಿ, ಶಾಂತಿ ಸಿಗತ್ತೆ ಅಂಥೇಳಿ ಈ ಒಂದು ವಿಷಯ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ನಮಗೆ ಆದಂತಹ ಅನುಭವವನ್ನು ನಾವು ಹೇಳಿಕೊಂಡು ಬೇರೆಯವ್ರಿಗೆ ಧ್ಯಾನಕ್ಕೆ ಕುಂದಿರಿಸ್ಬೇಕು. ಅವರ ಒಂದು ಅನುಭವವನ್ನು ಕೂಡ ನಾವು ಕೇಳಬೇಕು. ಧ್ಯಾನ ಆದಮೇಲೆ ಅವರ ಒಂದು ಅನುಭವ ಏನಾಯಿತು ಅಂಥೇಳಿ ನಮ್ಮ ಅನುಭವ ಬೇರೆಯವ್ರ ಹತ್ರ ಹಂಚ್ಕೋಬೇಕು. ಬೇರೆಯವರ ಅನುಭವ ನಾವು ಕೂಡ ಕೇಳಬೇಕು. ನಾವು ಧ್ಯಾನದಿಂದ ಏನು ಜ್ಞಾನವನ್ನು ನಾವು ಪಡ್ಕೊಂಡಿದ್ವಿ ಅದನ್ನು ಹಂಚೋದನ್ನು ಕಲ್ತ್ಕೋಬೇಕು. ಅದನ್ನು ನಾವು ಕೂಡಿ ಇಡಬಾರ್ದು, ಜಿಭಿಕ್ಷೆ ಮಾಡಬಾರ್ದು. ಕೊಟ್ಟಷ್ಟು ಮತ್ತೆ ನಮಗೆ ಸಿಗ್ತಾನೆ ಇರುತ್ತೆ. ಅದಕ್ಕೆ ಸರ್ವಜ್ಞ ಅವರು ಹೇಳಿರೋದು, ಕೊಟ್ಟದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟು ಕೆಟ್ಟವರಿಲ್ಲ ಸರ್ವಜ್ಞ ಅಂಥೇಳಿ. ಯಾವುದೇ ಆಗಲಿ ನಮ್ಮ ಹತ್ರ ಏನಿದೆಯೋ ಅದನ್ನು ನಾವು ಕೊಡೋದನ್ನು ಕಲ್ತ್ಕೋಬೇಕು ಫ್ರೆಂಡ್ಸ್. ಕೊಡೋದ್ರಿಂದ ಯಾರೂ ಕೂಡ ಕೆಟ್ಟವರಾಗೋದಿಲ್ಲ. ಏನಿದೆಯೋ ನಮ್ಮ ಹತ್ರ ಒಳ್ಳೆಯದನ್ನು ಅದನ್ನು ನಾವು ಕೊಡೋದನ್ನು ಕಲ್ತ್ಕೋಬೇಕು.
ನಾವು ಉಸಿರನ್ನೇ ಗಮನಿಸ್ತಾ ಆಧ್ಯಾತ್ಮಿಕ ಒಂದು ಜ್ಞಾನವನ್ನು ನಾವು ಪಡ್ಕೊಂಡಿರ್ತೀವಿ. ಅಂತಹ ಜ್ಞಾನವನ್ನು ಬೇರೆಯವ್ರಿಗೆ ಹಂಚೋದ್ರಿಂದ, ಬೇರೆಯವರಿಗೆ ನಾವು ಹೇಳ್ಕೊಳ್ಳೋದ್ರಿಂದ ಮತ್ತೆ ಹೊಸ ಉಸಿರು ನಮಗೆ ಬರ್ತಾನೆ ಇರುತ್ತೆ. ಪ್ರತಿ ಕ್ಷಣ ಕೂಡ ಹೊಸದಾಗೇ ಇರುತ್ತೆ. ಪ್ರತಿ ಕ್ಷಣ ನಮಗೆ ಜ್ಞಾನವನ್ನು ನಮಗೆ ಸಿಗ್ತಾ ಇರುತ್ತೆ. ಎಷ್ಟು ಹಂಚುತ್ತೀವಿ ಅಷ್ಟು ನಮಗೆ ಸಿಗ್ತಾ ಇರುತ್ತೆ. ಏನು ಹಂಚುತ್ತೀವಿ ಅದನ್ನೇ ನಮಗೆ ಸಿಗತ್ತೆ. ಯಾವುದನ್ನು ನಾವು ಕೊಡ್ತಾ ಇರ್ತೀವಿ ಅದನ್ನೇ ನಾವು ವಾಪಸ್ ಪಡ್ಕೊಳ್ತಾ ಇರ್ತೀವಿ, ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ. ನಮಗೆ ಧ್ಯಾನದಲ್ಲಿ ಒಂದು ಅನುಭವ ಆದ್ರೂ ಕೂಡ ನಾವು ಒಂದೇ ಅನುಭವ ಆಗಿರಲಿ, ಅದು ಸ್ವಲ್ಪನೇ ಆಗಿರಲಿ, ಅದನ್ನೇ ನಾವು ಹಂಚ್ಕೋಬೇಕು. ಮತ್ತೆ ಹೊಸ ಜ್ಞಾನವನ್ನು ನಾವು ತಗೊಳ್ತೀವಿ. ಅದನ್ನು ನಾವು ಅನುಭವ ಆಗಿರೋದನ್ನು ನಾವು ಹಾಗೇ ಕೂಡಿ ಇಟ್ಟರೆ ನಾವು ಏನೂ ಕೂಡ ಕಲ್ತ್ಕೊಳ್ಳೋದಿಲ್ಲ. ಯಾವ ಜ್ಞಾನ, ಹೊಸ ಜ್ಞಾನ ಕೂಡ ನಮಗೆ ಬರೋದಿಲ್ಲ. ನಮ್ಮ ಹತ್ರ ಯಾವುದಿದೆಯೋ ಅದನ್ನು ನಾವು ಕೊಡೋದನ್ನು ಕಲ್ತ್ಕೊಳ್ಳೋಣ ಫ್ರೆಂಡ್ಸ್. ನಮ್ಮ ಹತ್ರ ತುಂಬ ಸಮಯ ಇದೆ ಅಂದರೆ ಆಧ್ಯಾತ್ಮಿಕ ಸೇವೆಯನ್ನು ಮಾಡೋದಕ್ಕೆ ಆ ಸಮಯವನ್ನು ನಾವು ಕೊಡೋಣ. ನಮ್ಮ ಹತ್ರ ದುಡ್ಡಿದೆ, ತುಂಬ ಶ್ರೀಮಂತರಾಗಿದ್ದೀವಿ ಅಂದರೆ ಆ ದುಡ್ಡನ್ನು ನಾವು ಒಳ್ಳೆಯದಕ್ಕೋಸ್ಕರ ನಾವು ಕೊಡೋಣ. ಕೊಟ್ಟಟ್ಟು ಮತ್ತೆ ನಮಗೆ ಬರ್ತಾ ಇರುತ್ತೆ. ನಮ್ಮ ಹತ್ರ ಏನಿದೆಯೋ ಅದೇ ನಾವು ಕೊಡೋದನ್ನು ನಾವು ಕಲ್ತ್ಕೋಬೇಕು. ನಾವು ಏನು ಕೊಟ್ಟಿರ್ತೀವೋ ಅದನ್ನೇ ನಮ್ಮ ಒಂದು ಭವಿಷ್ಯತ್ತಿನಲ್ಲಿ ಮುಂದೆ ನಮಗೆ ಅದು ಉಪಯೋಗ ಆಗತ್ತೆ. ಹಾಗಂತ ಯಾವುದೇ ಒಂದು ಸ್ವಾರ್ಥ ಇಟ್ಕೊಂಡು ಕೂಡ ನಾವು ಏನು ಕೂಡ ಮಾಡಬಾರ್ದು. ಸ್ವಾರ್ಥದಿಂದ ಇದನ್ನು ಕೊಡೋದ್ರಿಂದ ನಮಗೆ ಇದು ಸಿಗತ್ತೆ ಅಂತೇಳಿ ನಿಸ್ವಾರ್ಥದಿಂದ ನಾವು ಏನೇ ಮಾಡಿದ್ರೂ ಕೂಡ, ಏನೇ ಕೊಟ್ಟರೂ ಕೂಡ ನಿಸ್ವಾರ್ಥದಿಂದ ಕೊಡಬೇಕು. ಇದು ಕೊಟ್ಟರೆ ನನಗಿದು ಸಿಗತ್ತೆ, ಇದನ್ನು ನಾನು ಹಂಚೋದ್ರಿಂದ ನನಗಿದು ಮತ್ತೆ ವಾಪಸ್ಸು ಹತ್ತರಷ್ಟು ಬರುತ್ತೆ ಅಂತೇಳಿ ಆ ರೀತಿ ಉದ್ದೇಶವನ್ನು ಇಟ್ಕೊಂಡು ಯಾವುದು ಕೂಡ ಹಂಚಬಾರ್ದು. ನಿಸ್ವಾರ್ಥದಿಂದ ನಾವು ನಮ್ಮ ಹತ್ರ ಏನಿದೆ ಅದನ್ನು ನಾವು ಕೊಡಬೇಕು. ಇಂಥ ಒಂದು ಕೊಡುವಂತಹ ಗುಣ ನಮಗೆ ಯಾವಾಗ ಬರುತ್ತೆ ಅಂದರೆ ನಮ್ಮಲ್ಲಿರುವುದು, ನಮ್ಮಲ್ಲಿ ಏನಿದೆ, ನಮ್ಮ ಹತ್ರ ಏನಿದೆ ಅದನ್ನು ನಾವು ಎಲ್ರಿಗೂ ಕೂಡ ಕೊಡಬೇಕು, ಹಂಚಬೇಕು ಅಂಥೇಳಿ ಆ ಗುಣ ನಮಗೆ ಒಳ್ಳೆಯ ಗುಣ ಯಾವಾಗ ಬರುತ್ತೆ ಅಂದರೆ ಉಸಿರಿನ ಜೊತೆಗೆ ಇದ್ದಾಗ. ನಿಸ್ವಾರ್ಥದಿಂದ ನಾವು ನಮ್ಮಲ್ಲಿರೋದನ್ನು ಕೊಡೋದನ್ನು ಕಲ್ತ್ಕೋಬೇಕು. ನಿಸ್ವಾರ್ಥದಿಂದ ಕೊಡೋದನ್ನು ನಾವು ಯಾವಾಗ ಕಲ್ತ್ಕೊಳ್ತೀವಿ ಅಂದರೆ ನಾವು ಧ್ಯಾನಕ್ಕೆ ಬಂದಾಗ,
ಇಲ್ಲ ಅಂದರೆ ಯಾವುದೋ ಒಂದು ಅದು ಕೊಡೋದ್ರಿಂದ ನಮ್ಗೆ ಅದು ಸಿಗತ್ತೆ ಅಂಥೇಳಿ ಸ್ವಾರ್ಥದಿಂದ ನಾವು ಮಾಡ್ತಾ ಇರ್ತೀವಿ ಏನೇ ಮಾಡಿದ್ರೂ ಕೂಡ. ನಾವು ಯಾವುದನ್ನ ಕೊಡ್ತಾ ಇರ್ತೀವಿ ಅದನ್ನು ನಮಗೆ ವಾಪಸ್ ಬರ್ತಾ ಇರುತ್ತೆ. ಹಾಗೆ ಕೆಟ್ಟದನ್ನು ಕೂಡ ನಾವು ಏನಾದರೂ ಹಂಚ್ತಾ ಇದ್ದರೆ ಆ ಒಂದು ಕೆಟ್ಟದ್ದಾಗಿಯೇ ನಮಗೆ ಬರ್ತಾ ಇರುತ್ತೆ. ಒಳ್ಳೆಯದನ್ನು ಕೊಡ್ತಾ ಇದ್ದರೆ ಒಳ್ಳೆಯದನ್ನೇ ನಮಗೆ ಸಿಗ್ತಾ ಇರುತ್ತೆ. ಆತ್ಮಜ್ಞಾನವನ್ನು ನಾವು ಏನು ಕಲ್ತ್ಕೊಂಡಿದ್ದೀವಿ ಅದನ್ನು ಹಂಚೋದ್ರಿಂದ ಆ ಜ್ಞಾನ ಇನ್ನೂ ನಾವು ಹೆಚ್ಚಿಸ್ಕೊಳ್ತೀವಿ. ನಾವು ಯಾವುದನ್ನು ಕೊಡ್ತಾ ಇರ್ತೀವಿ ಅದನ್ನು ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ನಮಗದು ಸಿಗ್ತಾ ಇರುತ್ತೆ. ಒಳ್ಳೆಯದ್ದೇ ಆಗಿರಲಿ ಕೆಟ್ಟದ್ದೇ ಆಗಿರಲಿ, ಇದು ಸೃಷ್ಟಿಯ ನಿಯಮ. ನಾವು ಯಾವುದನ್ನು ಹಂಚ್ತೀವಿ ಅದು ನಾವು ಪಡ್ಕೊಳ್ತಾ ಇರ್ತೀವಿ. ಎಷ್ಟೋ ಜನ ಶ್ರೀಮಂತರಾಗಿರ್ತಾರೆ, ತುಂಬ ದುಡ್ಡಿರುತ್ತೆ, ಕೂಡಿ ಇಟ್ಟಿರ್ತಾರೆ. ಆ ದುಡ್ಡನ್ನು ಕೂಡಿ ಇಟ್ಟಿರ್ತಾರೆ. ಮತ್ತು ಆ ದುಡ್ಡನ್ನು ಯಾವ ರೀತಿ ಸಂಪಾದನೆ ಮಾಡ್ಕೊಂಡಿರ್ತಾರೆ ಅಂದರೆ ಎಷ್ಟೋ ಜನನ ಹೊಟ್ಟೆ ಉರಿಸಿ ಎಷ್ಟೋ ಜನಕ್ಕೆ ಮೋಸ ಮಾಡಿ ಆ ರೀತಿ ದುಡ್ಡನ್ನು ಸಂಪಾದನೆ ಮಾಡಿ ಕೂಡಿ ಇಟ್ಟಿರ್ತಾರೆ. ಒಳ್ಳೆ ಕೆಲಸಕ್ಕೂ ಕೂಡ ಉಪಯೋಗ ಮಾಡೋದಿಲ್ಲ. ನಾವು ನಮ್ಮ ಹತ್ರ ಏನೇ ಇರಲಿ ಅದನ್ನು ಕೊಟ್ಟರೂ ಕೂಡ ಕೊಡದೇ ಇದ್ರೂ ಕೂಡ ನಮ್ಮ ಜೀವನ ಅನ್ನೋದು ಸಾಕ್ತಾನೆ ಇರುತ್ತೆ. ನಮ್ಮ ಜೀವನ ಮುಂದೆ ಹೋಗ್ತಾನೆ ಇರುತ್ತೆ. ನಾವು ಕೊಳ್ಳಿಲ್ಲ, ನಾವು ಕೂಡಿಸಿ ನಾವು ಇಡ್ತಾ ಇದ್ದೀವಿ ಅಂದರೆ ಆವಾಗಲೂ ಕೂಡ ನಮ್ಮ ಜೀವನ ಸಾಕ್ತಾ ಇರುತ್ತೆ. ನಾವು ಕೊಡ್ತಾ ಇದ್ದೀವಿ ಅಂದರೆ ಆವಾಗಲೂ ಕೂಡ ನಮ್ಮ ಜೀವನ ನಾವು ಮುಂದೆ ಹೋಗ್ತಾನೆ ಇರ್ತೀವಿ. ಆದರೆ ಕೊಟ್ಟಿರೋದು ನಮಗೆ ಮುಂದೆ ಅಲ್ಲಿ ಸಿಗತ್ತೆ. ನಮಗೆ ಮುಂದೆ ಹೋಗ್ತಾ ಇರೋ ದಾರಿಯಲ್ಲಿ ನಮಗೆ ಸಿಗತ್ತೆ. ಕೊಡದೇ ಇದ್ದರೆ ಆ ದಾರಿಯಲ್ಲಿ ನಮಗೇನು ಕೂಡ ಸಿಗೋದಿಲ್ಲ. ಇವಾಗ ಇಲ್ಲಿ ನಾವು ಕೊಟ್ಟರೆ ಮುಂದೆ ನಾವು ಹೋಗ್ತಾ ಇರೋ ದಾರಿಯಲ್ಲಿ ನಮಗೆ ಅಲ್ಲಿ ಸಿಗತ್ತೆ. ಅದು ಕೊಟ್ಟಿರೋದು ಎಲ್ಲೂ ಕೂಡ ಹೋಗೋದಿಲ್ಲ. ಹಾಗೇ ಕೂಡಿಟ್ಟಿರ್ತೀವಿ. ಆ ಕೂಡಿಟ್ಟಿರೋದನ್ನು ನಾವು ಮುಂದೆ ಹೋಗೋ ದಾರಿಯಲ್ಲಿ ಏನು ಇಟ್ಟಿರ್ತೀವಿ ಅದನ್ನು ಯಾರಿಗೂ ಕೂಡ ಹಂಚಿರೋದಿಲ್ವೋ ಆ ಇಟ್ಟಿರುವಂಥದ್ದು ಜ್ಞಾನವಾಗಲಿ ದುಡ್ಡಾಗಲಿ ಅದು ನಮಗೆ ಮುಂದೆ ಸಿಗೋದಿಲ್ಲ. ಮುಂದೆ ನಮಗೆ ದಾರಿಯಲ್ಲಿ ನಮಗೆ ಸಿಗೋದಿಲ್ಲ. ನಾವು ಯಾವಾಗಲೂ ಕೂಡ ಪ್ರಯಾಣ ಮಾಡ್ತಾನೆ ಇರ್ತೀವಿ, ಎಲ್ಲೂ ಕೂಡ ನಿಂತ್ಕೊಳ್ಳೋದಿಲ್ಲ. ನಾವು ಜ್ಞಾನವನ್ನು
ನಮ್ಮ ಹತ್ರ ಇದ್ರೆ, ಆತ್ಮಜ್ಞಾನವನ್ನು ನಾವು ಪಡ್ಕೊಂಡಿದ್ರೆ, ಉಸಿರನ್ನೇ ಗಮನಿಸ್ತಾ ನಾವು ಮುಂದೆ ಹೋಗ್ತಾ ಇರುವಾಗ ಆ ಜ್ಞಾನ ನಮಗೆ ಕೆಲಸಕ್ಕೆ ಬರುತ್ತೆ. ಆ ಜ್ಞಾನವನ್ನು ನಾವು ಹಂಚ್ಕೊಳ್ಳಿಲ್ಲ ಅಂದರೆ ಆ ಜ್ಞಾನ ನಮಗೆ ಅಲ್ಲಿ ಸಹಾಯಕ್ಕೆ ಬರೋದಿಲ್ಲ. ನಮಗೆ ಒಂದು ಮುಂದಿನ ಒಂದು ದಾರಿಯಲ್ಲಿ ನಾವು ಹೋಗ್ತಾ ಇರುವಾಗ ಸಹಾಯಕ್ಕೆ ಬರೋದಿಲ್ಲ. ಯಾಕೆಂದರೆ ಕೂಡಿ ಇಟ್ಕೊಂಡು ಬಿಟ್ಟಿದ್ವಿ. ನಮ್ಮ ಹತ್ರನೇ ಅದನ್ನು ಯಾವುದು ಕೂಡ ನಾವು ಬಿಟ್ಕೊಟ್ಟಿಲ್ಲ. ಅದನ್ನು ಹೇಗೆ ಉಪಯೋಗ ಮಾಡ್ಕೋಬೇಕು ಅನ್ನೋದು ತಿಳ್ಕೊಂಡಿಲ್ಲ. ಹಂಚೋದ್ರಿಂದ ನಾವು ತಿಳ್ಕೊಳ್ತೀವಿ ಅದನ್ನು ಹೇಗೆ ಉಪಯೋಗ ಮಾಡ್ಕೋಬೇಕು ಅಂಥೇಳಿ. ನಾವು ಹಾಗೇ ಕೂಡಿಟ್ಟು ನಮ್ಮ ಜೀವನವನ್ನು ನಾವು ಮುಗಿಸ್ಬಾರ್ದು. ನಮ್ಮ ಹತ್ರ ಏನಿದೆಯೋ ಅದನ್ನು ನಾವು ಹಂಚೋದನ್ನು ಕಲ್ತ್ಕೋಬೇಕು. ಎಷ್ಟೋ ಜನ ಆ ದುಡ್ಡು ಕೂಡಿ ಇಟ್ಟು ಹಿಂದೆ ಆ ಒಂದು ದುಡ್ಡು ಏನು ಬ್ಯಾನ್ ಆಗಿತ್ತೋ ಅವಾಗ ಎಷ್ಟೋ ಜನ ದುಡ್ಡನ್ನು ಸುಟ್ಟಿದ್ದಾರೆ, ನೀರಲ್ಲೇ ಹಾಕಿದ್ದಾರೆ. ನಾವು ಅದೆಲ್ಲ ಟಿ ವಿ ಚಾನಲಲ್ಲಿ ವಾರ್ತೆಯಲ್ಲಿ ಎಷ್ಟೋ ಜನ ನಾನು ನೋಡಿದ್ದೀವಿ. ಅದನ್ನು ಸಂಗ್ರಹಣೆ ಮಾಡಿದ್ದಾರೆ. ಕೂಡಿ ಇಟ್ಟು ಯಾರಿಗೂ ಕೂಡ ಏನು ಕೂಡ ಸಹಾಯ ಮಾಡಿಲ್ಲ. ಬಡವರಿಗಾದರೂ ಕೂಡ ಸಹಾಯ ಮಾಡಿದರೆ ಆ ಪುಣ್ಯನಾದರೂ ಅವ್ರಿಗೆ ಸಿಗ್ತಾ ಇತ್ತು. ಪುಣ್ಯದ ಜೀವನ ಆದರೂ ಮುಂದೆ ಅವ್ರಿಗೆ ಸಿಗ್ತಾ ಇತ್ತು, ಎಷ್ಟೋ ಜನ್ಮದವರೆಗೂ ಕೂಡ. ಯಾವಾಗಲೂ ಕೂಡ ಶ್ರೀಮಂತಿಕೆಯ ಜೀವನವನ್ನು ತಗೊಂಡು ಬರ್ತಾ ಇದ್ರು. ಅದನ್ನು ಕೂಡ ಮಾಡಿಲ್ಲ. ನೀರಲ್ಲಿ ಹಾಕಿದ್ದಾರೆ, ಸುಟ್ಟಿದ್ದಾರೆ ಆ ನೋಟಿನ ಕಂತೆಗಳನ್ನು. ಯಾಕೆಂದರೆ ಕೊಡೋದನ್ನು ಅಭ್ಯಾಸ ಇಲ್ಲ. ಇದೆ, ಸಾಕಷ್ಟು ದುಡ್ಡಿದೆ, ಕೊಡೋದನ್ನು ಅಭ್ಯಾಸ ಇಲ್ಲ. ಅಂತ ಒಂದು ಇಟ್ಟಂತಹ ದುಡ್ಡನ್ನು ಸುಟ್ಟಿದ್ದಾರೆ, ನೀರಿನಲ್ಲಿ ಹಾಕಿದ್ದಾರೆ, ಸುಟ್ಬಿಟ್ಟಿದ್ದಾರೆ. ಹಾಗಂತ ಅವ್ರ ಜೀವನ ನಿಂತ್ಕೊಳ್ತೇನು, ಅವರು ಮುಂದೆ ಸಾಕ್ತಾನೆ ಇರ್ತಾರೆ. ಆದರೆ ಆ ದುಡ್ಡನ್ನು ಅವರು ಬಡವರಿಗೆ ಕೊಟ್ಟಿದ್ರೆ ಆ ಪುಣ್ಯದ ಫಲ ಅವ್ರಿಗೆ ಮುಂದೆ ಸಿಗ್ತಾ ಇತ್ತು. ಆದರೆ ಏನೂ ಕೂಡ ಮಾಡಿಲ್ಲ. ಕೂಡಿಸಿ ಇಟ್ಟು ನೀರಲ್ಲೇ ಆಗ್ಬಿಟ್ಟಿದ್ದಾರೆ, ಸುಟ್ಬಿಟ್ಟಿದ್ದಾರೆ ಆ ನೋಟಿನ ಕಂತೆಗಳನ್ನು. ಆಗ ಅವರು ಶರೀರ ಬಿಟ್ಟು ಮತ್ತೆ ಇನ್ನೊಂದು ಶರೀರವನ್ನು ತಗೊಂಡಾಗ ಏನಾಗತ್ತೆ ಅಂದರೆ ಅವ್ರಿಗೆ ಗೊತ್ತಾಗ್ಬಿಡತ್ತೆ, ನಾವು ದುಡ್ಡಿನ ಕಂತೆಯನ್ನು ಕೂಡಿಸಿ ಇಟ್ಟು ಯಾರಿಗೂ ಕೂಡ ನಾವು ಸಹಾಯ ಮಾಡಿಲ್ಲ, ಆ ದುಡ್ಡು ನಾವು ಏನೂ ಕೂಡ ಉಪಯೋಗ ಮಾಡಲಿಲ್ಲ ಅಂಥೇಳಿ ಒಂದು ದಾರಿದ್ರ್ಯ ಜೀವನವನ್ನು ಅವ್ರು ತಗೊಂಡು ಬರ್ತಾರೆ. ಯಾಕೆಂದರೆ ಪುಣ್ಯ ಏನೂ ಕೂಡ ಮಾಡಿಲ್ಲ, ಯಾವ ಪುಣ್ಯದ ಕೆಲಸನೂ ಕೂಡ ಮಾಡಿಲ್ಲ.
ತುಂಬಾ ಶ್ರೀಮಂತರಾಗಿದ್ದಾರೆ. ಅವ್ರು ಇಲ್ಲಿ ಸಹಾಯ ಮಾಡಿದ್ರೆ ಆ ಒಂದು ಜ್ಞಾನ ಅವ್ರಿಗೆ ಸಹಾಯ ಮಾಡಿದಂಥ ಜ್ಞಾನ ಅವ್ರಿಗೆ ಅಲ್ಲಿ ಉಪಯೋಗಕ್ಕೆ ಬರ್ತಾ ಇತ್ತು. ನಾನು ಎಲ್ಲವನ್ನು ಕೂಡ ಕೊಟ್ಟಿದ್ದೀನಿ, ಬಡವರಿಗೆ ನಾನು ಸಹಾಯ ಮಾಡಿದ್ದೀನಿ, ಆ ಪುಣ್ಯದ ಫಲನೇ ಮತ್ತೆ ಇನ್ನೂ ಪುಣ್ಯದ ಕೆಲಸವನ್ನ ಮಾಡಬೇಕು ಅಂತೇಳಿ ಆ ಜ್ಞಾನ ಅವ್ರಿಗೆ ಬರುತ್ತೆ. ಮತ್ತೆ ಇನ್ನೊಂದು ಜನ್ಮದಲ್ಲಿ ಶ್ರೀಮಂತರಾಗೇನೆ ಹುಡ್ತಾರೆ. ಎಷ್ಟೋ ಜನ್ಮದವರೆಗೂ ಕೂಡ ಆ ಪುಣ್ಯದ ಒಂದು ವೈಭೋಗದಲ್ಲಿ ಅವರು ಇರ್ತಾರೆ. ಆದ್ರೆ ಆ ರೀತಿ ಮಾಡಿಲ್ಲ, ಮತ್ತೆ ಏನು ಕೂಡ ಕೊಟ್ಟಿಲ್ಲ. ಮತ್ತೆ ಸಿಗುವಂದ್ರೆ ಹೇಗೆ ಸಿಗತ್ತೆ? ಸಿಗೋದಿಲ್ಲ. ಆ ದುಡ್ಡು ಯಾವ ರೀತಿ ಸಂಪಾದನೆ ಮಾಡ್ಕೊಂಡಿದ್ರೆ ಅಂದ್ರೆ ಬೇರೆಯವರನ್ನ ಹೊಟ್ಟೆ ಉರ್ಸಿ ಮೋಸ ಮಾಡಿ ಆ ದುಡ್ಡನ್ನ ಸಂಪಾದನೆ ಮಾಡ್ಕೊಂಡಿರೋದು ದುಡ್ಡು. ಮತ್ತೆ ಯಾರಿಗೂ ಕೂಡ ಪುಣ್ಯದ ಕೆಲಸಕ್ಕೆ ಸಹಾಯ ಮಾಡಿಲ್ಲ. ಮತ್ತೆ ಅವ್ರಿಗೆ ಏನು ವಾಪಸ್ ಬರುತ್ತೆ? ಹೊಟ್ಟೆ ಉರ್ಸಿರ್ತಾರೆ, ಮೋಸ ಮಾಡಿರ್ತಾರೆ. ಇವಾಗ ಬಡತನದಲ್ಲಿ ಮತ್ತೆ ಜನ್ಮವನ್ನು ತಗೊಂಡು ಎಷ್ಟೋ ಅವರು ಕಳ್ಕೊಳ್ತಾ ಇರ್ತಾರೆ ಇಲ್ಲಿ. ಯಾಕೆಂದ್ರೆ ಎಷ್ಟೋ ಜನ ನಾವು ಹೊಟ್ಟೆ ಉರ್ಸಿ ಸಂಪಾದನೆ ಮಾಡ್ಕೊಂಡಿರುವಂತ ದುಡ್ಡು ಅವ್ರ ಹತ್ರ ದುಡ್ಡು ಬರ್ತಾ ಇದೆ ಅಂತ ಹೇಳಿದ ತಕ್ಷಣನೇ ಅವ್ರಿಗೆ ಮೋಸ ಮಾಡೋರು ಸಿಕ್ಬಿಡ್ತಾರೆ. ಅವ್ರ ಹತ್ರ ದುಡ್ಡು ಬರ್ತಾ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಹೊಟ್ಟೆ ಉರ್ಸೋರು ಸಿಕ್ಬಿಡ್ತಾರೆ, ಕಿತ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ ಆ ಕಿತ್ಕೊಂಡಿರೋ ದುಡ್ಡಿಂದ ಅವ್ರು ಶ್ರೀಮಂತರಾಗಿರ್ತಾರೆ. ಮತ್ತೆ ಯಾವುದು ಕೂಡ ಒಳ್ಳೆ ಕೆಲಸ ಮಾಡಿರೋದಿಲ್ಲ. ಹಾಗಾಗಿ ಇವಾಗ ನಾವು ಎಷ್ಟೋ ಜನನ ನಾವು ಕೇಳ್ತಾ ಇರ್ತೀವಿ, ಕಷ್ಟ ಕಾಲದಲ್ಲಿ ಏನೋ ಒಂದು ಅಷ್ಟಿಷ್ಟು ಸ್ವಲ್ಪ ದುಡ್ಡು ಬಂದಿರತ್ತೆ, ಅದು ಹೇಗೆ ಮಾಡಿ ಹೆಂಗ್ ಮಾಡಿ ಅದನ್ನ ಕಿತ್ಕೊಳ್ತಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಕಿತ್ಕೊಂಡ್ಬಿಡ್ತಾರೆ ಆ ದುಡ್ಡು ಬೇರೆಯವರು. ನಾವು ಬೇರೆಯವ್ರಿಗೆ ಮೋಸ ಮಾಡಿದ್ದೀವಿ, ಬೇರೆಯವ್ರಿಗೆ ತೊಂದರೆ ಕೊಟ್ಟಿದ್ದೀವಿ ಅಂದ್ರೆ ಅವರೇ ಬಂದು ನಮಗೆ ತೊಂದರೆ ಕೊಡ್ಬೇಕಂತ ಏನೂ ಇಲ್ಲ. ಇನ್ನೊಬ್ರು ಬಂದು ನಮಗೆ ತೊಂದರೆ ಕೊಡ್ತಾ ಇರ್ತಾರೆ. ಹಾಗೆ ನಾವು ಒಳ್ಳೇದನ್ನ ನಾವು ಮಾಡಿದ್ರೆ ನಮ್ಗೆ ಅವರೇ ಬಂದು ಒಳ್ಳೇದು ಮಾಡ್ತಾರಂತ ಏನಿಲ್ಲ. ಬೇರೆಯವರು ಯಾರ್ದೋ ಮುಖಾಂತರ ನಮಗೆ ಸಹಾಯ ಸಿಗ್ತಾ ಇರತ್ತೆ. ನಮ್ಮ ಉಸಿರಾಟದ ಜೊತೆಗೆ ಇದ್ದು ನಾವು ಏನು ಜ್ಞಾನವನ್ನು ನಾವು ಸಂಪಾದನೆ ಮಾಡ್ಕೊಂಡಿದ್ದೀವಿ, ಆ ಜ್ಞಾನವನ್ನು ನಾವು ಎಲ್ರಿಗೂ ಕೂಡ ಎಷ್ಟೇ ನಾವು ಕಲ್ತ್ಕೊಂಡಿರಲಿ, ಇವತ್ತಿನ ದಿನ ಒಂದು ಲೈನು ಒಂದು ಪದ ನಾವು ಕಲ್ತ್ಕೊಂಡಿದ್ರೆ ಅದನ್ನೇ ಅಷ್ಟೇನೆ ನಾವು ಹೇಳೋಣ. ಇದನ್ನೇ ನಾವು ದೊಡ್ಡದಾಗಿ ಬೆಳೀತಾ ಇರತ್ತೆ. ಆ ಜ್ಞಾನವನ್ನು ನಾವು ಹೆಚ್ಚಿಸ್ಕೊಳ್ತೀವಿ. ನಾವು ಇವತ್ತಿನ ದಿನ ಉಸಿರಾಟವನ್ನು ಗಮನಿಸ್ತಾ ಇವತ್ತು ಯಾವ ಜ್ಞಾನವನ್ನ ನಾವು ತಿಳ್ಕೊಂಡಿದ್ದೀವಿ, ಆ ಗುರುವಿನ ಜೊತೆಗಿದ್ದು, ಉಸಿರು ಎಂಬ ಗುರುವಿನ ಜೊತೆಗಿದ್ದು ನಾವು ಯಾವ ಜ್ಞಾನವನ್ನ ನಾವು ತಿಳ್ಕೊಂಡಿದ್ವಿ ಇವತ್ತು ಅಷ್ಟೇ ನಾವು ಬೇರೆಯವ್ರಿಗೆ ಅದನ್ನು ಹಂಚೋಣ. ಮತ್ತೆ ನಾಳೆ ಮತ್ತೆ ಉಸಿರನ್ನೇ ಗಮನಿಸ್ತಾ ಇವತ್ತು ಏನು ನಾವು ಹೇಳಿದ್ವಿ ಅದಕ್ಕಿಂತ ಹೆಚ್ಚಿನ ಜ್ಞಾನ ನಮಗೆ ಆ ಉಸಿರು ಎಂಬ ಗುರು ನಮಗೆ ತಿಳಿಸ್ಕೊಡತ್ತೆ. ಹಾಗೆ ನಾವು ಕೂಡಿಟ್ರೆ ಆ ಜ್ಞಾನ ಯಾರಿಗೂ ಕೂಡ ನಾವು ಕೊಳ್ಳಿಲ್ಲ ಅಂದ್ರೆ ಮತ್ತೆ ನಮಗೆ ಸಿಗೋದಿಲ್ಲ ನಾಳೆ. ಯಾಕೆಂದ್ರೆ ಕೂಡಿ ಇಡ್ತಾ ಇದ್ದೀವಿ, ನಾವು ಆ ಜ್ಞಾನವನ್ನ ಕೂಡಿ ಇಡ್ತಾ ಇದ್ದೀವಿ, ಕೊಡ್ತಾ ಇಲ್ಲ. ಆ ಅನುಭವವನ್ನ ಬೇರೆಯವ್ರಿಗೆ ನಾವು ತಿಳಿಸ್ತಾ ಇಲ್ಲ, ಕೂಡಿ ಇಡ್ತಾ ಇದ್ದೀವಿ.
ನಮ್ಮ ಜೊತೆಗೆ ಇದ್ದು, ನಮ್ಮ ಉಸಿರಾಟದ ಜೊತೆಗಿದ್ದು ನಾವು ಎಂತಹ ಒಂದು ಜ್ಞಾನವನ್ನು ಪಡ್ಕೊಳ್ತೀವಿ, ಅಂತಹ ಒಂದು ಜ್ಞಾನವನ್ನು ಈ ಹೊರಗಿನ ಪ್ರಪಂಚದಲ್ಲಿ ತುಂಬ ಜನಕ್ಕೆ ಇಷ್ಟ ಆಗೋದಿಲ್ಲ, ವಿರೋಧಿಗಳಾಗ್ತಾರೆ. ಯಾಕೆಂದರೆ ಏನೇನೋ ಹೇಳ್ತಾ ಇರ್ತಾರೆ, ಏನೇನೋ ಮಾತಾಡ್ತಾ ಇರ್ತಾರೆ ಅಂಥೇಳಿ ತುಂಬ ಜನಕ್ಕೆ ಇದು ಇಷ್ಟ ಇರೋದಿಲ್ಲ. 100ರಲ್ಲಿ 98 ಭಾಗದಷ್ಟು ಇದು ಇಷ್ಟ ಇರೋದಿಲ್ಲ. ಕೇವಲ 2 ಭಾಗದಷ್ಟು ಕೇಳೋಕ್ಕೆ ಇಷ್ಟ ಇರುತ್ತೆ. ಅದನ್ನು ತಿಳ್ಕೊಂಡವರು ಏನು ಮಾಡ್ತಾರೆ ಅಂದರೆ, ಈ ರೀತಿ ನಾವು ಹೇಳ್ತಾ ಇದ್ದರೆ ಬೇರೆಯವರಿಂದ ನಮಗೆ ತೊಂದರೆನೇ ಆಗತ್ತೆ, ಲಾಭ ಆಗೋದಿಲ್ಲ ಅಂಥೇಳಿ ಭಯದಿಂದ ಏನು ಕೂಡ ಹೇಳೋದಿಲ್ಲ. ಅದನ್ನು ನಮ್ಮ ಒಳಗಡೆನೆ ನಾವು ಕೂಡಿಸಿಟ್ಟು ಬಿಡ್ತೀವಿ, ಹೊರಗಡೆ ಅದನ್ನು ಹಂಚೋದಿಲ್ಲ. ಇವಾಗ ಈ ದುಡ್ಡಿರೋರು ಕೂಡ ಅಷ್ಟೇ, ಆ ದುಡ್ಡು ಹಂಚುತ್ತಾ ಇದ್ರೆ ಆ ದುಡ್ಡು ಅವರು ಎಲ್ಲಿಂದ ಬರ್ತಾ ಇದೆ, ಹೇಗೆ ಬರ್ತಾ ಇದೆ ಅಂತೇಳಿ ಎಲ್ಲ ವಿಚಾರ ಮಾಡ್ತಾರೆ ಅಂತೇಳಿ ಭಯದಿಂದ ಆ ದುಡ್ಡು ಕೂಡಿಸಿಟ್ಟು ಬಿಡ್ತಾರೆ, ಯಾರಿಗೂ ಕೂಡ ಕೊಡೋದಿಲ್ಲ. ಮತ್ತೆ ಅದನ್ನೆಲ್ಲ ರಾಮಾಯಣ ಯಾಕೆ, ಎಲ್ಲಿಂದ ಬಂತು, ಹೇಗೆ ಬಂತು ಅಂತೇಳಿ ಅದನ್ನೆಲ್ಲ ಹೇಳೋದು ಯಾಕೆ? ಹಂಚೋದ್ರಿಂದ ತಾನೇ, ಹಂಚೋದೇ ಬೇಡ, ನಾವೇ ಕೂಡಿ ಇಟ್ಬಿಡೋಣ ಅಂತೇಳಿ ಮನೆಯಲ್ಲೇನೆ ಇಟ್ಕೊಂಡು ಬಿಡ್ತಾರೆ. ಹಾಗೆ ಎಷ್ಟೋ ಜನ ಆತ್ಮಜ್ಞಾನವನ್ನು ತಿಳ್ಕೊಂಡಿರ್ತಾರೆ, ನಮ್ಗೆ ಯಾಕೆ ಬೇಕು ಬೇರೆಯವ್ರಿಗೆ ಹೇಳೋ ಇದಕ್ಕೆ? ಅವರಿಂದ ನಾವು ಯಾಕೆ ಕೆಟ್ಟ ಮಾತುಗಳನ್ನು ಕೇಳಿಸ್ಕೊಳ್ಬೇಕು ಅಂತೇಳಿ ಹಾಗೆ ಕೂಡಿಟ್ಬಿಡ್ತೀವಿ. ಆ ಜ್ಞಾನ ಬಂದಿರೋದನ್ನು ಹಂಚೋದಿಲ್ಲ. ಯಾರಿಗೆ ಇಷ್ಟ ಆಗತ್ತೆ, ನಾವೇ ನಮ್ಮ ಉಸಿರನ್ನ ಗಮನಿಸ್ತಾ ನಮ್ಮ ಒಳಗಡೆನೆ ಭಗವಂತ ಇದ್ದಾನೆ, ಯಾರು ಕೂಡ ಪೂಜೆ ಮಾಡಬೇಡಿ, ಯಾರು ಕೂಡ ವ್ರತ ಮಾಡಬೇಡಿ, ಯಾರು ಕೂಡ ಮಂತ್ರಗಳನ್ನು ಜಪಿಸಬೇಡಿ ಅಂತೇಳಿದ್ರೆ ಈ ದುನಿಯಾ ಇರೋದೇ ಅದನ್ನೇ ಮಾಡ್ತಾ ಇರೋದು, ಈ ಪ್ರಪಂಚನೇ ಅದನ್ನೇ ಮಾಡ್ತಾ ಇರೋದು. ನಾವು ಕೂಡ ಅದನ್ನೇ ಮಾಡಿದ್ದೀವಿ ಮೊದಲು. ಇವಾಗ ನಾವು ಧ್ಯಾನಕ್ಕೆ ಬಂದಮೇಲೆ ಪೂಜೆ ಮಾಡಬೇಡಿ, ವ್ರತ ಮಾಡಬೇಡಿ, ಮಂತ್ರಗಳನ್ನು ಹೇಳ್ಬೇಡಿ, ದೇವರ ನಾಮ ಕೂಡ ಹೇಳ್ಬೇಡಿ ಅಂದರೆ ಸಿಕ್ಕಾಪಟ್ಟಿ ಕೋಪ ಬರುತ್ತೆ. ಎಷ್ಟು ಜನಕ್ಕೆ ಕೋಪ ಬರೋದಿಲ್ಲ? ಎಲ್ಲರಿಗೂ ಕೂಡ ಕೋಪ ಬರುತ್ತೆ. ಯಾಕೆ ಅವ್ರಿಗೆ ಕೋಪ ಬರುತ್ತೆ ಅಂದರೆ ಧ್ಯಾನದ ಸಾಧನೆಯಲ್ಲಿ ಇರೋದಿಲ್ಲ. ಕೇವಲ ಕೇಳಿಸ್ಕೊಂಡು ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಸಾಧನೆ ಮಾಡಿದ್ರೆ ಅವರು ತಪ್ಪಾಗಿ ತಿಳ್ಕೊಳ್ಳೋದಿಲ್ಲ, ಕೇಳಿಸ್ಕೊಳ್ಳೋರು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇರ್ತಾರೆ. ನಾವು 1-2 ಜನನ 3 ಜನನ ಹೇಳ್ತೀವಿ, ಅವರು ಕೋಪ ಮಾಡ್ಕೊಳ್ತಾರೆ. ಅವಾಗ ನಮ್ಗೆ ಗೊತ್ತಾಗತ್ತೆ, ಈ ರೀತಿ ಹೇಳೋದ್ರಿಂದ ಪೂಜೆ ಮಾಡಬೇಡಿ, ಮಂತ್ರಗಳನ್ನ ಹೇಳ್ಬೇಡಿ ಅಂತ ಹೇಳೋದ್ರಿಂದ ಎಲ್ಲರೂ ಕೂಡ ಕೋಪ ಮಾಡ್ಕೊಳ್ತಾ ಇದ್ದಾರೆ. ನನಗೆ ಮಾತ್ರ ಸಮಾಧಾನ ಸಿಗ್ತಾ ಇದೆ, ಅವರು ಕೋಪ ಮಾಡ್ಕೊಳ್ತಾ ಇರ್ತಾರೆ. ಅವಾಗ ನಾವು ಏನು ಅನ್ಕೊಳ್ತೀವಿ? ಇದನ್ನ ಹೇಳೋದ್ರಿಂದ ಎಲ್ಲರೂ ಕೂಡ ಕೋಪ ಮಾಡ್ಕೊಳ್ತಾರೆ,
ಇದನ್ನು ಹೇಳೋದೇ ಬೇಡ. ಈ ಜ್ಞಾನವನ್ನು ನಮ್ಮ ಒಳಗಡೆನೆ ಕೂಡಿಸಿಟ್ಬಿಡೋಣ. ಯಾರಿಗೂ ಕೂಡ ಹಂಚೋದನ್ನು ಹಂಚೋದಕ್ಕೆ ಬೇಡ ಅಂತೇಳಿ ಆ ರೀತಿ ನಾವು ತೀರ್ಮಾನ ತಗೊಂಡ್ಬಿಡ್ತೀವಿ. ಯಾರಿಗೆ ಧೈರ್ಯ ಇರುತ್ತೆ, ಏನೇ ಆದ್ರೂ ಕೂಡ ಅವ್ರು ಭಯ ಪಟ್ಕೊಳ್ಳೋದಿಲ್ಲ, ಹೇಳ್ತಾ ಇರ್ತಾರೆ, ಅವರೇ ಭಗವಾನ್ ಆಗ್ತಾರೆ. ಅದಕ್ಕೆ ಪತ್ರಿ ಸರ್ ಅವರು ಭಗವಾನ್ ಓಸು ಅಂತ ಹೇಳಿದ್ದಾರೆ, ಭಗವಾನ್ ಬುದ್ಧ ಅಂತ ಹೇಳಿದ್ದಾರೆ. ತಿಳ್ಕೊಂಡಿರುವಂಥ ಜ್ಞಾನ ಧೈರ್ಯವಾಗಿ ಯಾರು ಹಂಚ್ತಾರೆ ಅವರೇ ಭಗವಂತರಾಗೋದು. ಭಗವಾನ್ ಜೀಸಸ್ ಅವ್ರಿಗೆಲ್ಲ ನಾವು ಯಾಕೆ ಭಗವಂತರು ಅಂತ ಹೇಳ್ತೀವಿ ಅಂದರೆ, ಕಲ್ತ್ಕೊಂಡಿರುವಂಥ ಆತ್ಮಜ್ಞಾನವನ್ನು ಧೈರ್ಯವಾಗಿ ಹೇಳಿದ್ದಾರೆ, ಕಷ್ಟಗಳನ್ನು ಎದುರಿಸಿದ್ದಾರೆ. ಈ ಸತ್ಯವನ್ನ ತಿಳ್ಕೊಂಡ್ರು ಕೂಡ, ಈ ಜ್ಞಾನವನ್ನ ತಿಳ್ಕೊಂಡ್ರು ಕೂಡ, ನಮಗೆ ಸಾವು ಇಲ್ಲ ಅಂತೇಳಿ ಗೊತ್ತಾದ್ರೂ ಕೂಡ, ಈ ಸತ್ಯವನ್ನ ತಿಳ್ಕೊಂಡ್ರು ಕೂಡ ನಮಗೆ ಯಾಕೆ ಅಂತೇಳಿ ನಾವು ಕೂಡಿಸಿಡಬಾರ್ದು. ನಮಗೆ ಗೊತ್ತಾಗಿದೆ, ನಮಗೆ ಜ್ಞಾನ ಅನ್ನೋದು, ಆತ್ಮಜ್ಞಾನ ಅನ್ನೋದು ನಮಗೆ ಬಂದಿದೆ. ಬೇರೆ ಜನಗಳಿಂದ ನಮಗೆ ಏನೇ ಅಪಾಯ ಆದ್ರೂ ಕೂಡ ನಮಗೆ ಸಾವು ಇಲ್ಲ ಅಂತೂ ಕೂಡ ನಮಗೆ ಗೊತ್ತಾಗಿದೆ. ಮತ್ತೆ ನಾವು ಇಲ್ಲಿ ಭಯ ಪಟ್ಕೊಳ್ಳೋದು ಯಾಕೆ? ನಾವು ಭಯ ಪಟ್ಕೋಬೇಕು? ಇರೋ ಸತ್ಯವನ್ನು ನಾವು ತಿಳಿಸೋಣ. ನಾವು ಏನು ತಿಳ್ಕೊಂಡಿದ್ದೀವಿ ಅದನ್ನು ಎಲ್ರಿಗೂ ಕೂಡ ನಾವು ಕೊಡೋಣ, ಹಂಚೋಣ. ಭಗವಾನ ಓಸ್ ಅವ್ರಿಗೆ ವಿಷ ಕೊಟ್ಟು ಸಾಯಿಸಿದ್ರಂತೇಳಿ ಪತ್ರಿ ಸರ್ ಹೇಳಿದ್ದನ್ನು ನಾನು ಕೇಳಿದ್ದೀನಿ. ಅವ್ರಿಗೆ ಗೊತ್ತು, ಯಾಕೆಂದರೆ ನನಗೆ ಸಾವೇ ಇಲ್ಲ ಅಂಥೇಳಿ. ಅವ್ರ ಕೊನೆ ಉಸಿರು ಇರೋವರೆಗೂ ಕೂಡ ಆ ಸತ್ಯವನ್ನು ತಿಳಿಸ್ತಾನೇ ಇದ್ರು. ಅವ್ರಿಗೆ ಗೊತ್ತಿದೆ ಸಾವೇ ಇಲ್ಲ ಅಂಥೇಳಿ. ಒಂದು ಪರೆಯನ್ನು ನಾವು ಬಿಡ್ತೀವಿ ಅಷ್ಟೇ, ನಿಜವಾಗ್ಲೂ ಸಾಯೋದು ಯಾರು ಅವ್ರಿಗೆ ವಿಷವನ್ನು ಕೊಟ್ಟಿರ್ತಾರೋ ಅವರು ಸಾಯ್ತಾ ಇರ್ತಾರೆ ದಿನಾಲೂ ಕೂಡ. ವಿಷವನ್ನು ತಗೊಂಡವರಲ್ಲ, ವಿಷವನ್ನು ಕೊಟ್ಟವರು ಸಾಯ್ತಾ ಇರ್ತಾರೆ ದಿನಾಲೂ ಕೂಡ. ಅವರು ವಿಷವನ್ನು ಕೊಟ್ಟಿರೋದು ಯಾರಿಗೆ? ಆ ಒಂದು ಪರೆಗೆ ನಾನು ಅವರನ್ನು ಸಾಯಿಸ್ಬಿಟ್ಟೆ ಅಂತೇಳಿ ಸ್ವಲ್ಪ ಕ್ಷಣ ಮಾತ್ರ ಅವರು ಖುಷಿ ಪಡ್ಬೋದು, ಆದರೆ ದಿನಾಲೂ ಅವರು ಸಾಯ್ತಾ ಇರ್ತಾರೆ. ಕಾಂತಿ ಲೋಕದಲ್ಲಿ ವಿಷವನ್ನ ತಗೊಂಡವರು ಅಲ್ಲಿ ನೋಡ್ತಾ ಇರ್ತಾರೆ ಅವ್ರು ಖುಷಿ ಪಡೋದನ್ನ. ಶರೀರ ಸಮೇತ ಅಲ್ಲಿ ಲಯವಾಗಿಬಿಟ್ಟಿದ್ದಾರೆ. ಅವರು ಶರೀರ ಅಂತೇಳಿ ಏನು ಒಂದು ಅವ್ರು ನೋಡ್ತಾ ಇದ್ದಾರೆ, ಅವ್ರದ್ದು ಒಂದು ಭ್ರಮೆ, ಅದು ನೋಡ್ತಾ ಇರೋದು ಭ್ರಮೆ. ಅವ್ರ ಶರೀರ ಅಂತೇಳಿ ನೋಡ್ತಾ ಇರೋದು ಭ್ರಮೆಯಿಂದ ಅವ್ರು ನೋಡ್ತಾ ಇರ್ತಾರೆ. ಆದರೆ ವಿಷ ತಗೊಂಡವರು ಕಾಂತಿ ಲೋಕಕ್ಕೆ ಆ ಶರೀರ ಸಮೇತನೇ ಹೋಗ್ಬಿಟ್ಟಿದ್ದಾರೆ. ಈ ಭ್ರಮೆಯ ಅವರು ಏನು ನೋಡ್ತಾ ಇದ್ದಾರೆ, ಈ ಭ್ರಮೆಯ ಶರೀರಕ್ಕೆ ಅವರು ಆ ಒಂದು ಶರೀರಕ್ಕೆ ವಿಷವನ್ನು ಕೊಟ್ಟಿದ್ದಾರೆ. ಸತ್ತಿರೋದು ಯಾರಲ್ಲೇ? ತಗೊಂಡವರಲ್ಲ ಸತ್ತಿರೋದು, ಕೊಟ್ಟವ್ರು ಸಾಯ್ತಾರೆ. ಪ್ರತಿದಿನ ಪ್ರತಿಕ್ಷಣ ಕೂಡ ಸಾಯ್ತಾ ಇರ್ತಾರೆ. ಆದ್ರೆ ತಗೊಂಡವರು ಸೀದಾ ಕಾಂತಿ ಲೋಕಕ್ಕೆ ಹೋಗಿ ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ಸುಂದರವಾದಂತಹ ಜೀವನ. ಯಾರಿಗೆ ಧೈರ್ಯ ಇರುತ್ತೋ ಎಲ್ಲೂ ಕೂಡ ಅವರು ನಿಂತ್ಕೊಳ್ಳೋದಿಲ್ಲ, ಭಯ ಪಡೋದಿಲ್ಲ, ಸಾಕ್ತಾನೆ ಇರ್ತಾರೆ, ಸತ್ಯವನ್ನ ತಿಳಿಸ್ತಾನೆ ಇರ್ತಾರೆ. ಈ ಭೌತಿಕ ಶರೀರದಿಂದಾಗಲಿ, ಭೌತಿಕ ಶರೀರ ಬಿಟ್ಟರು ಕೂಡ ಸೂಕ್ಷ್ಮ ಶರೀರದಿಂದ ಆಸ್ಟ್ರಲ್ ಆಗಿ ಅವರು ಎಲ್ಲ ಅವ್ರ ಕೆಲಸ ಅವ್ರು ಮಾಡ್ತಾನೆ ಇರ್ತಾರೆ.
ಎಲ್ಲೂ ಕೂಡ ನಿಂತ್ಕೊಳ್ಳೋದಿಲ್ಲ. ನಾನು ಕೂಡ ಫಸ್ಟು ಈ ರೀತಿ ನಾವು ಎಲ್ಲ ಮಾಂಸಾಹಾರಿಗಳನ್ನ ತ್ಯಜಿಸಿ ಈ ಧ್ಯಾನಕ್ಕೆ ಬಂದ್ರೆ ಎಷ್ಟೋ ಜನ ನನಗೂ ಕೂಡ ಹೇಳ್ಕೊಳ್ತಾ ಇದ್ರು. ಇದು ನನಗೆ ಮೊದಲು ತುಂಬಾ ಕಷ್ಟ ಅನ್ನಿಸ್ತು. ಈ ರೀತಿ ನಾವು ಮಾಂಸ ತಿಂದೇ ಇರೋರು ಮನೆಯಲ್ಲಿ ಜನ್ಮವನ್ನ ತಗೊಂಡ್ರೆ ಅವ್ರಿಗೇನು ಕೂಡ ಕಷ್ಟ ಇರೋದಿಲ್ಲ ಅಂತೇಳಿ ನಾನು ಅನ್ಕೊಂಡಿದ್ದೆ. ಈ ಮಾಂಸವನ್ನ ತಿನ್ನೋರ್ ಮನೆಯಲ್ಲಿ ಹುಟ್ಬಿಟ್ಟಿದ್ದೀನಿ, ಇದು ತುಂಬಾ ಕಷ್ಟ ಅಂಥೇಳಿ. ಇದನ್ನ ಹೇಳೋದ್ರಿಂದ ನನಗೆ ಇನ್ನೂ ಅಪಾಯನೇ. ಯಾರು ಯಾವ್ಯಾವ ರೀತಿಯಲ್ಲಿ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಅನ್ಕೊಳ್ತಾ ಇರ್ತಾರೆ. ಆದ್ರೆ ನಾನು ಧ್ಯಾನಕ್ಕೆ ಕೂತ್ಕೊಂಡಾಗ ಇದ್ದಕ್ಕಿದ್ದಂಗೆನೆ ನನಗೆ ಒಂದು ಯೋಚನೆ ಬಂತು. ಪತ್ರಿಜಿಯವರು ಬ್ರಾಹ್ಮಣರ ಒಂದು ಮನೆತನದಲ್ಲಿ ಅವರು ಹುಟ್ಟಿರೋದು. ಅವ್ರ ಮನೆಯಲ್ಲಿ ಸಸ್ಯಾಹಾರಿನೇ ಆದ್ರೂ ಕೂಡ ಬ್ರಾಹ್ಮಣವರು ಒಂದು ಪೂಜೆ ಪುನಸ್ಕಾರ ಮಾಡಿ ಅವರು ಸಂಪಾದನೆ ಮಾಡ್ಕೊಳ್ತಾ ಇರ್ತಾರೆ. ಅವ್ರಿಗೆ ಅದೇ ವೃತ್ತಿ. ಅಂತ ಒಂದು ಬ್ರಾಹ್ಮಣರ ಮನೆತನದಲ್ಲಿ ಹುಟ್ಟಿನೂ ಕೂಡ ಯಾವುದು ಪೂಜೆ ಬೇಡ, ಯಾವುದು ಮಂತ್ರ ಬೇಡ, ಯಾವುದು ಜಪ ಬೇಡ ಅಂತೇಳಿ ಅವರು ಎಷ್ಟು ಒಂದು ಅವಮಾನಗಳನ್ನ ಸಹಿಸ್ಕೊಂಡಿರ್ಬೋದು, ಎಷ್ಟು ಜನ ಅವ್ರಿಗೆ ವಿರೋಧಿಗಳಾಗಿರ್ಬೋದು ಅಂತೇಳಿ ನನಗೆ ಒಂದ್ಸತಿ ಯೋಚನೆ ಬಂತು. ಇದನ್ನೇ ನಾನು ಕಷ್ಟ ಅಂತ ಅನ್ಕೊಂಡಿದ್ದೆ. ನಾವು ಮಾಂಸವನ್ನ ತ್ಯಜಿಸಿ ಅದನ್ನ ಬಿಟ್ಬಿಟ್ರೆ ನನಗೆ ಎಲ್ಲರೂ ಕೂಡ ವಿರೋಧಿಗಳಾಗ್ತಾರೆ ಅಂತೇಳಿ. ಆದ್ರೆ ಅವ್ರು ನೋಡಿ ಬ್ರಾಹ್ಮಣರ ಮಂತ್ರದಲ್ಲಿ ಹುಟ್ಟಿ ಪೂಜೆ ಮಾಡಬೇಡಿ, ಮಂತ್ರಗಳನ್ನ ಹೇಳ್ಬೇಡಿ, ದೇವರ ನಾಮಗಳನ್ನ ಹೇಳಿಬೇಡಿ ಅಂತೇಳಿ ಅದನ್ನೇ ಹೇಳ್ತಾ ಇದ್ದಾರೆ. ಅವ್ರಿಗೆ ಎಷ್ಟು ಜನ ವಿರೋಧಿಗಳಾಗಿರ್ಬೋದು, ಆದ್ರೂ ಕೂಡ ಅವ್ರು ಬಿಟ್ಟಿಲ್ಲ, ಧ್ಯಾನ ಪ್ರಚಾರ ಮಾಡ್ತಾ ಇದ್ದಾರೆ. ಗಲ್ಲಿ ಮನೆಗೂ ಹೋಗಿ ಊರೂರು ದೇಶಗಳಿಲ್ಲಿನೂ ಪ್ರಯಾಣ ಮಾಡಿ ಧ್ಯಾನ ಪ್ರಚಾರ ಮಾಡ್ತಾ ಇದ್ದಾರೆ. ಭಯ ಪಟ್ಕೊಂಡಿಲ್ಲ ಅವರು. ಅವ್ರದ್ದು ನೋಡಿ ನನಗೆ ಒಂದ್ಸತಿ ಯೋಚನೆ ಬಂತು, ನಾವು ಎಲ್ಲೂ ಕೂಡ ನಾವು ಭಯ ಪಟ್ಕೋಬಾರ್ದು. ನಾವು ಹೇಳೋದನ್ನ ನಾವು ಹೇಳ್ತಾ ಇರ್ಬೇಕು. ನಾವು ಯಾವ ಜ್ಞಾನವನ್ನ ನಾವು ತಿಳ್ಕೊಂಡಿದ್ದೀವಿ ಆ ಜ್ಞಾನವನ್ನ ನಾವು ಸಂಪಾದನೆ ಮಾಡ್ಕೊಂಡಿರೋದು ಎಲ್ಲವನ್ನು ಕೂಡ ನಾವು ಹಂಚುತ್ತಾ ಇರ್ಬೇಕು. ಹೊಸ ಜ್ಞಾನವನ್ನ ನಾವು ಪಡ್ಕೊಳ್ತಾ ಇರ್ತೀವಿ ಅಂತ. ಮೊದ್ಲು ನನಗೂ ಕೂಡ ಭಯಾನೇ ಆಗ್ತಾ ಇತ್ತು, ಯಾರು ಏನ್ ಹೇಳ್ತಾರೋ, ಯಾರು ಏನು ಅನ್ಕೊಳ್ತಾರೋ ಅಂತೇಳಿ. ಈ ರೀತಿ ನನಗೆ ಏನು ನಾನು ಜ್ಞಾನವನ್ನ ತಿಳ್ಕೊಳ್ತಾ ಇದ್ದೀನಿ, ಅದನ್ನ ಹಂಚೋದ್ರಿಂದ ನನಗೆ ಇನ್ನೂ ಹೆಚ್ಚು ಒಂದು ಧೈರ್ಯ ಬರ್ತಾ ಇದೆ. ಯಾಕೆಂದ್ರೆ ಈ ಶರೀರಕ್ಕೆ ಸಾವಿದೆ, ಈ ಆತ್ಮಕ್ಕೆ ಸಾವಿಲ್ಲ. ಈ ಸತ್ಯವನ್ನ ಇನ್ನೂ ಆಳವಾಗಿ ನಾನು ತಿಳ್ಕೊಳ್ತಾ ಇದ್ದೀನಿ. ನನಗ್ ಬಂದಂತಹ ಒಂದು ಜ್ಞಾನವನ್ನ ನಾನು ಹಂಚಲಿಲ್ಲ ಅಂದ್ರೆ ನಾನು ಆಳೋದವರೆಗೂ ಕೂಡ ನಾನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ನಾನು ಎಷ್ಟು ಹಂಚ್ತಾ ಇದ್ದೀನಿ ನನಗದು ಸಿಗ್ತಾನೆ ಇದೆ. ಹಂಚಿದಟ್ಟು ಮತ್ತೆ ನಾನು ಹೊಸದನ್ನ ನಾನು ತಿಳ್ಕೊಳ್ತಾನೆ ಇದ್ದೀನಿ ಪ್ರತಿದಿನ ಕೂಡ.
ನಮ್ಮ ಹತ್ರ ಏನಿದೆ ಅದನ್ನೇ ನಾವು ಕೊಡೋದನ್ನು ನಾವು ಕಲ್ತ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ನಮಗೋಸ್ಕರನೂ ನಾವು ಸಮಯವನ್ನು ಇಡಬೇಕು. ಇವಾಗ ನಾವು ದುಡ್ಡು ಸಂಪಾದನೆ ಮಾಡ್ಕೊಳ್ತಾ ಇರ್ತೀವಿ, ಹೊರಗಡೆ ಹೋಗಿ ದುಡಿತಾ ಇರ್ತೀವಿ. ಅಲ್ಲಿನೂ ಕೂಡ ದುಡಿಯೋದಕ್ಕೋಸ್ಕರ, ಆ ದುಡ್ಡು ಸಂಪಾದನೆ ಮಾಡೋದಕ್ಕೋಸ್ಕರ ಆ ದುಡ್ಡನ್ನು ನಾವು ಸಂಪಾದನೆ ಮಾಡೋದಕ್ಕೆ ಸಮಯವನ್ನು ಅಲ್ಲಿ ಇಡಬೇಕು. ಅಲ್ಲಿ ಬಂದಂತಹ ದುಡ್ಡನ್ನು ಮತ್ತೆ ನಾವು ಬೇರೆಯವ್ರಿಗೆ ಕೊಡಬೇಕು. ಅಲ್ಲಿನೂ ಕೂಡ ನಾವು ಸಮಯವನ್ನು ಇಡಬೇಕು. ಒಳ್ಳೆ ಕೆಲಸದಕ್ಕೆ, ಒಳ್ಳೆ ಕೆಲಸವನ್ನು ಮಾಡೋದಕ್ಕೆ, ಆ ದುಡ್ಡಿಂದ ಬಂದಂತಹ ದುಡ್ಡಿನಿಂದ ಒಳ್ಳೆ ಕೆಲಸವನ್ನು ಮಾಡೋದಕ್ಕೆ ಅಲ್ಲಿನೂ ಕೂಡ ನಾವು ಸಮಯವನ್ನು ಇಡಬೇಕು. ಎರಡೂ ಕೂಡ ಇಲ್ಲೇ ನಡೀತಾ ಇರಬೇಕು. ನಾವು ಕೂಡ ನಮಗೋಸ್ಕರ ನಾವು ಧ್ಯಾನಕ್ಕೆ ಸಮಯವನ್ನು ಇಲ್ಲಿ ಇಡಬೇಕು. ಮತ್ತೆ ನಾವು ಏನು ಸಮಯವನ್ನು ಇಟ್ಟು ಧ್ಯಾನಕ್ಕೋಸ್ಕರ ನಾವು ಧ್ಯಾನದಲ್ಲಿ ಏನು ಜ್ಞಾನವನ್ನು ಪಡ್ಕೊಂಡಿದ್ದೀವಿ ಮತ್ತೆ ಅದನ್ನು ಹಂಚೋದಕ್ಕೂ ಕೂಡ ನಾವು ಸಮಯವನ್ನು ಅಲ್ಲಿನೂ ಕೂಡ ಇಡಬೇಕು. ನಾವು ಗಳಿಸ್ಕೊಳ್ಳೋದಕ್ಕೂ ಸಮಯ ಇಡಬೇಕು, ಹಂಚೋದಕ್ಕೂ ಕೂಡ ಸಮಯ ನಾವು ಇಡಬೇಕು. ಗಳಿಸ್ಕೊಂಡಿರೋದನ್ನ ಅದನ್ನು ಕೂಡಿಸಿ ಇಡಬಾರದು. ಹಂಚೋದಕ್ಕೂ ಕೂಡ ನಾವು ಸಮಯವನ್ನು ಕೊಡಬೇಕು. ಎರಡು ಕೂಡ ಒಟ್ಟೊಟ್ಟಿಗೆನೆ ನಡೀತಾ ಇರಬೇಕು.
ನಾವು ಖಾಲಿ ಮನಸ್ಸಿನಿಂದ ನಿಸ್ವಾರ್ಥದಿಂದ ನಾವು ಏನೇ ಕೊಟ್ಟರೂ ಕೂಡ ಮನಸ್ಸು ಖಾಲಿಯಾಗಿರಬೇಕು. ನಿಸ್ವಾರ್ಥದಿಂದ ನಾವು ಹಂಚ್ತಾ ಇರಬೇಕು. ನಾವು ಈ ಕ್ಷಣದಲ್ಲಿ ನಾವು ಏನು ಮಾಡ್ತೀವಿ ಅದು ನಮಗೆ ಮುಂದಿನ ಒಂದು ಭವಿಷ್ಯಕ್ಕೆ ದಾರಿ ಆಗತ್ತೆ. ನಮಗೆ ಮುಂದಿನ ದಾರಿ ಕಲ್ಲು ಮುಳ್ಳುಗಳಿಂದ ತುಂಬಿಕೊಂಡಿರಬಾರ್ದು, ಸರಳವಾಗಿರಬೇಕು. ಅಂದರೆ ನಾವು ಇಲ್ಲಿ ಒಳ್ಳೆ ಕೆಲಸವನ್ನೇ ಮಾಡೋಣ. ಮುಂದಿಂದ ಯಾರು ನೋಡ್ಕೊಂಡಿದ್ದಾರೆ, ಯಾರು ನೋಡಿದ್ದಾರೆ, ಮಾಡೋದು ಪಾಪ ಕೆಲಸವನ್ನು ನಾವು ಮಾಡಿಬಿಡೋಣ ಅಂಥೇಳಿ ಮಾಡಿದರೆ ಮುಂದೆ ಅದು ಕಲ್ಲು ಮುಳ್ಳಾಗಿ ಅದು ಹಾದಿ ಆಗತ್ತೆ. ಕಲ್ಲು ಮುಳ್ಳಿನ ಒಂದು ಹಾದಿ ಆಗತ್ತೆ. ಯಾವುದು ಕೂಡ ನಾವು ಕೂಡಿ ಇಡೋದು ಬೇಡ ಫ್ರೆಂಡ್ಸ್. ನಮ್ಮ ಹತ್ರ ಏನಿದೆ ಅದನ್ನು ನಾವು ಹಂಚೋಣ ನಿಸ್ವಾರ್ಥದಿಂದ, ಖಾಲಿ ಮನಸ್ಸಿನಿಂದ. ಒಳ್ಳೆಯದನ್ನೇ ನಾವು ಹಂಚೋಣ. ನಮಗೆ ಯಾವುದು ಒಂದು ಅವಸರವಾಗಿದೆಯೋ ಅದನ್ನೇ ನಾವು ಮಾಡ್ತಾ ಇರ್ತೀವಿ, ಮಾಡ್ತಾ ಇರಬೇಕು. ನಮ್ಮ ಹತ್ರ 1 ರೂಪಾಯಿನೂ ಕೂಡ ಜ್ಞಾನದ ಒಂದು ಆತ್ಮಜ್ಞಾನದ 1 ರೂಪಾಯಿನೂ ಕೂಡ ನಾವು ಸಂಪಾದನೆ ಮಾಡ್ಕೊಂಡಿಲ್ಲ ಅಂದರೆ ನಾವು ಮೊದಲು ಸಾಧನೆಯನ್ನು ಮಾಡೋಣ. ಮೊದಲು ನಾವು ಆಧ್ಯಾತ್ಮಿಕ ಶ್ರೀಮಂತರಾಗೋಣ. ಇದೇ ನಮಗೆ ಅವಸರವಾಗಿದೆ. ಮೊದಲು ಧ್ಯಾನ ಸಾಧನೆಯನ್ನು ಮಾಡೋಣ, ಶ್ರೀಮಂತರಾಗೋಣ, ಆಧ್ಯಾತ್ಮಿಕ ಶ್ರೀಮಂತರಾಗೋಣ. ಶ್ರೀಮಂತರಾದ್ಮೇಲೆ ನಾವು ಅದನ್ನು ಹಾಗೆ ಕೂಡಿ ಇಡಬಾರ್ದು. ಇವಾಗ ನಮಗೆ 1 ರೂಪಾಯಿನೂ ಕೂಡ ಇರಲಿಲ್ಲ, ಆತ್ಮಜ್ಞಾನದ ಒಂದು ಕಿಂಚಿತ್ತು ಜ್ಞಾನ ಇರಲಿಲ್ಲ. ಧ್ಯಾನವನ್ನು ಮಾಡಿ 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 ನಾವು ಆ ಸಂಪಾದನೆಯನ್ನು ಮಾಡ್ಕೊಂಡಿದ್ದೀವಿ. ಮತ್ತು ಇವಾಗಲೂ ಕೂಡ ನಾವು ಧ್ಯಾನನೇ ಮಾಡಬಾರ್ದು. ಆ ಶ್ರೀಮಂತಿಕೆಯನ್ನು, ಆ ಜ್ಞಾನವನ್ನು ನಾವು ಬೇರೆಯವ್ರಿಗೂ ಕೂಡ ನಾವು ಹಂಚ್ತಾನೇ ಇರಬೇಕು. ಅದನ್ನು ನಾವು ಕೂಡಿ ಇಡಬಾರ್ದು. ಹಾಗೆ ಪ್ರಾಪಂಚಿಕದ ಒಂದು ಜೀವನವನ್ನು ಜೀವಿಸ್ತಾ ಇರೋರು ಕೂಡ ತುಂಬ ಬಡತನದಲ್ಲಿರ್ತಾರೆ. ಮೊದಲು ದುಡ್ಡಿಗೋಸ್ಕರ ಅವ್ರು ಸಂಪಾದನೆ ಮಾಡಬೇಕು. ಶ್ರೀಮಂತರು ಹಗಲು ರಾತ್ರಿ ಕಷ್ಟಪಡಬೇಕು, ಆ ದುಡ್ಡು ಬರುತ್ತೆ. ಆ ದುಡ್ಡನ್ನು ಬೇರೆಯವ್ರಿಗೆ, ಬಡವರಿಗೆ ಏನೋ ಒಂದು ಸಹಾಯ ಮಾಡಬೇಕು. ಅದು ಅವ್ರಿಗೆ ಪುಣ್ಯದ ಒಂದು ಕೆಲಸ ಆಗತ್ತೆ.
ಆತ್ಮಜ್ಞಾನದಲ್ಲಿ ಶ್ರೀಮಂತಿಕೆ, ಆಧ್ಯಾತ್ಮಿಕದಲ್ಲಿ ಶ್ರೀಮಂತಿಕೆಯಾಗಿರೋರು ಆತ್ಮಜ್ಞಾನವನ್ನು ಹಂಚುತ್ತಾ ಇರಬೇಕು. ಪ್ರಾಪಂಚಿಕವಾಗಿ ಶ್ರೀಮಂತಿಕೆಯನ್ನು ಪಡ್ಕೊಂಡವರು ಪ್ರಾಪಂಚಿಕದ ಒಂದು ಏನು ಸೇವೆಯನ್ನು ಮಾಡಬೇಕು ಆ ರೀತಿ ನಾವು ಎಲ್ಲವನ್ನು ಮಾಡಬೇಕು. ಯಾವುದು ಕೂಡ ಕೂಡಿ ಇಟ್ಕೋಬಾರ್ದು. ಕೇವಲ 30 ಸೆಕೆಂಡ್ಸ್ ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ ಫ್ರೆಂಡ್ಸ್. ಓಕೆ ಮಾಸ್ಟರ್ಸ್, ನಿಮ್ಮ 2 ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ಸ್. 5 4 3 2 1 0. ಕೈಗಳನ್ನೇ ನೋಡ್ತಾ ಕಣ್ಣು ಬಿಡಿ. ಈ ಧ್ಯಾನವನ್ನು ತಿಳಿಸಿಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆಯ ಮುಖಾಂತರ. ಇಲ್ಲಿ ಬಂದಂತಹ ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮಾಸ್ಟರ್ಸ್. ತುಂಬಾ ಚೆನ್ನಾಗಿತ್ತು, ತುಂಬಾ ಅದ್ಭುತವಾಗಿತ್ತು ಮೇಡಮ್ ಧ್ಯಾನ. ಎಲ್ಲರೂ ಜಾಯ್ನ್ ಆಗಿರೋದಕ್ಕೆ ತುಂಬ ಹೃದಯದಿಂದ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ದಿನ ದಿನ ಇದೇ ಥರ ಧ್ಯಾನಕ್ಕೆ ಜಾಯ್ನ್ ಆಗಿ ಈ ಒಂದು ಲಿಂಕನ್ನು ಶೇರ್ ಮಾಡಿ. ನಮ್ಮಲ್ಲಿ ಇರೋದನ್ನ ಯಾವುದು ಬಚ್ಚಿಟ್ಕೋಬಾರ್ದು ಅಂತ ಹೇಳ್ತಾ ಇದ್ದಾರೆ. ಈ ಲಿಂಕನ್ನು ನಾವೇ ಹೈಡ್ ಮಾಡೋದು ಬೇಡ ಮಾಸ್ಟರ್ಸ್. ಎಲ್ಲರಿಗೂ ಹಂಚೋಣ, ಧ್ಯಾನಕ್ಕೆ ಹಂಚೋಣ ಮಾಸ್ಟರ್ಸ್. ಥ್ಯಾಂಕ್ ಯು.